ಸರ್ ನನ್ನ ಹೆಸರು ತೊಟ್ಲಿ ಮಂಜುನಾಥ. ಕಾಲಿಫ್ಲವರ್ ಬಂದು 1.5 ಎಕರೆಗೆ ಹಾಕಿದ್ದೆ. ಕ್ಯಾಬೇಜ್ ಬಂದು 3 ಎಕರೆಗೆ ಹಾಕಿದ್ದೆ. ಎಲ್ಲ ಟೋಟಲ್ ಬಂದು 4.5 ಎಕರೆ. 4.5 ಎಕರೆಯಲ್ಲಿ ಸುಮಾರು ಅಂದರೆ ಒಂದು 4 ಲಕ್ಷದಿಂದ 4.25 ಲಕ್ಷವರೆಗೂ ಬಂಡವಾಳ ಬಿದ್ದಿದೆ. ಈಗ ಯಾರು ವ್ಯಾಪಾರಸ್ಥನ ಬಾ ಅಂತ ಹೇಳಿದ್ರೂ ಯಾರೂ ಹತ್ರಕ್ಕೆ ಬರ್ತಾಯಿಲ್ಲ. ನಾಳೆ ನಾಳಿದ್ದು ಅಂತೇಳಿ ಎಕ್ಸ್ಪೈರ್ ಮಾಡ್ತಾಯಿದ್ದಾರೆ ಡೇಟು. ಅದಕ್ಕೋಸ್ಕರಾಗಿ ಎಲ್ಲ ವೇಸ್ಟ್ ಆಗಿಬಿಡ್ತು. ಯಾವುದಕ್ಕೂ ರೇಟ್ ಇಲ್ದರೆ ಕ್ಯಾಬೇಜ್ ಬಂದು 40 ಕ್ಯಾಬೇಜ್ ಬಂದು 3.5 ಲಕ್ಷ ಬಂಡವಾಳ ಬಿದ್ದು 30,000 ಕೊಟ್ಟಿದ್ದೆ. ಇದು ಕಾಲಿಫ್ಲವರ್ ಯಾರೂ ಬರೇ ಇಲ್ಲ. ಅದಕ್ಕೋಸ್ಕರಾಗಿ ಉಳುಮೆ ಮಾಡ್ತಾಯಿದ್ರೆ ಕಟ್ರಾಗ್ತಾಯಿದ್ರೆ ಈ ಥರ ಪರಿಸ್ಥಿತಿ ಆಗಿದೆ ರೈತರದ್ದು. 2 ತಿಂಗಳಿನಿಂದ ಯಾವುದು ತರಕಾರಿಗೂ ಯಾವ ಬೆಳೆಗೂ ರೇಟ್ ಇಲ್ಲ. ಇಂಥ ಪರಿಸ್ಥಿತಿ ರೈತರಿಗೆ ಬಂದಾಗ ಯಾವ ಸರ್ಕಾರವೂ ನಮ್ಮನ್ನು ಇದು ಮಾಡ್ತಾಯಿಲ್ಲ. ಇಂಥ ಸುಮಾರು ಜನ ಈ ಥರ ಪರಿಸ್ಥಿತಿಯಲ್ಲಿ ಅನುಭವಿಸ್ತಾ ಇದ್ದಾರೆ. ಈ ಥರ ಇದೆ ಸರ್. ಕೋಲಾರ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಇವತ್ತು ಏನು 2 ತಿಂಗಳಿಂದ ಈಚೆ ರೈತರಿಗೆ ಭಾರಿ ನಷ್ಟ ಆಗಿದೆ. ಸಾವಿರಾರು ಜನ ರೈತರು ಇವತ್ತು ಹೂಕೋಸು ಇರ್ಬೋದು, ಗಡ್ಡೆ ಕೋಸು ಇರ್ಬೋದು, ವೆನ್ನೆಲ್ಲ ಅಂದ್ಬಿಟ್ಟು ಹೊಸ ತಳಿ ಏನು ಕೋಸು ಬೆಳೆಗಾರರಿಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ. ಯಾಕೆಂದರೆ ಒಂದು ಕಡೆ ವ್ಯಾಪಾರಸ್ಥರು ಬೆಲೆ ಇದ್ದಾಗ ಹುಡ್ಕೊಂಡು ಬರ್ತಾರೆ. ಇವಾಗ ಗಡ್ಡೆ ಕೋಸು ಇರ್ಬೋದು, ಹೂಕೋಸು ಇರೋದು ಕೇಳೋರಿಲ್ಲ. ಪರಿಸ್ಥಿತಿ ಹೀಗಾಗಿದೆ. ಇವತ್ತು ಇಲ್ಲಿ ಪಕ್ಕದಲ್ಲಿ ಮಂಜುನಾಥ ಅವರು ಗಡ್ಡೆ ಕೋಸು 3 ಎಕರೆ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆಯೊಳಗೆ ಎಲ್ಲ ಉಳುಮೆ ಮಾಡಿದ್ರು. ಈಗ ಹೂಕೋಸು ಕೇಳೋರಿಲ್ಲ. ಇವಾಗ 1.5 ಎಕರೆ ಜಮೀನು ಬೇರೆಯವ್ರು ಗುತ್ತಿಗೆ ಪಡೆದು ಸುಮಾರು 1,20,000 ರೂಪಾಯಿ ಬಂಡವಾಳ ಹಾಕಿ ಇವತ್ತು ರೇಟ್ ಇಲ್ಲ, ವ್ಯಾಪಾರಸ್ಥರು ಕೇಳಿಕೊಂಡ್ರು ಬರ್ತಾಯಿಲ್ಲ ಅಂತ ಪರಿಸ್ಥಿತಿ ಇವತ್ತು ಭೂಮಿಯಲ್ಲೇ ಟ್ಯಾಕ್ಟ್ರಿಯಲ್ಲಿ ಉಳುಮೆ ಮಾಡ್ತಾ ಇದ್ದಾನೆ. ಇದು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ತೋಟಗಾರಿಕೆ ಬೆಳೆಗಳು ನಂಬಿಕೊಂಡಿರುವಂಥ 2 ತಿಂಗಳಿಂದ ಈಚೆ ಯಾವುದೇ ಟೊಮೆಟೊ ಕೇಳೋರಿಲ್ಲ ಸರ್. ಟೊಮೆಟೊ 100 ರೂಪಾಯಿ ಬಾಕ್ಸ್ ಬಾಡಿಗೆ ಬರೋದಿಲ್ಲ. ತರಕಾರಿ ಬೆಳೆಗಳು ಯಾವ ರೀತಿ ಕೋಲಾರ ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಇದರ ಬಗ್ಗೆ ಜಿಲ್ಲಾಡಳಿತ ಸರ್ಕಾರ ಏನು ರೈತರ ಬೆಳೆ ನಷ್ಟ ಆಗಿರೋರು ಪರಿಹಾರ ರೂಪದಲ್ಲಿ ಏನೋ ಖರ್ಚು ವೆಚ್ಚಗಳು ಕೊಡಬೇಕಾಯಿತು. ಯಾವೊಂದು ಜಿಲ್ಲೆಯಲ್ಲಿ ರೈತರು ಈ ಥರ ಪದೇ ಬೆಳೆ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಬಂಡವಾಳ ಹಾಕಿ ಸಾಲ ಮಾಡಿ ಮುಂದೆ ಎಲ್ಲಿ ಬರಬೇಕು ಅನ್ನೋದು ಇದು ಕೋಲಾರ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳು ರೈತರಿಗೆ ಕಾಡ್ತಿರುವಂಥ ಒಂದು ದೊಡ್ಡ ಗಂಡಾಂತರ ಅಂತ ಹೇಳ್ಬೋದು ಸರ್.